ಇದು ನಮ್ಮ ಫಸ್ಟನೇ ಲಾಗ್. ಇದರಲ್ಲಿ ನಾವು ಶಂಕರಪಾಳೆ ಹೇಗೆ ಮಾಡ್ತೀವಿ ಅಂತ ಹೇಳ್ಕೊಡ್ತೀವಿ. 2 ಕಪ್ ಮೈದಾ ತೊಗೊಂಡಿದ್ದೀವಿ, ಅದಕ್ಕೆ 1 ಕಪ್ ಸಕ್ಕರೆ, 2 to 3 ಸ್ಪೂನ್ ತುಪ್ಪ, 1 ಬೌಲ್ ಹಾಲು ತೊಗೊಂಡಿದ್ದೀವಿ, ಸ್ವಲ್ಪ ಚಿಟಿಕೆಯಷ್ಟು ಸಾಲ್ಟ್ ತೊಗೊಂಡು ಇವಾಗ ಮಾಡ್ತೀವಿ. ಬೇಕಾದಷ್ಟು ಎಣ್ಣೆ ಕರಿಲಿಕ್ಕೆ. ಈಗ ಪ್ಯಾನ್ನ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ಫಸ್ಟು ತುಪ್ಪನ ಹಾಕಬೇಕು, ಆಮೇಲೆ ಹಾಲು, ಆಮೇಲೆ ಸಕ್ಕರೆ. ಇದನ್ನ ಉಂಡೆಗೆಲ್ಲ ಈ ಥರ ಪಾಕ ತಗೋತಿಲ್ಲ, ಆ ಥರ ಏನು ತೊಗೊಳ್ಬೇಡ. ಸ್ವಲ್ಪ ಸಕ್ಕರೆ ತಗೋತಾನ ಅಷ್ಟೇ ಒಲೆ ಮೇಲೆ ಇಟ್ಕೊಳ್ಳೋಣ. ಇದು ಸಕ್ಕರೆ ಕರ್ಗೋತಾನ ಹಿಟ್ಟನ್ನ ರೆಡಿ ಮಾಡ್ಕೊಂಬಿಡೋಣ. ಸಾಲ್ಟ್ ಹಾಕಿದ್ದೀನಿ. ಸಕ್ಕರೆ ಹಾಕಿದೆ, ಸಕ್ಕರೆ ಅಷ್ಟೇ ಹಾಕಬೇಕು. ನೆಕ್ಸ್ಟ್ ಇವಾಗ ಹಾಕಿದ್ದನ್ನ ಈ ಥರ ಹಾಕಬೇಕು. ಸ್ವಲ್ಪ ಈ ಥರ ಚಪಾತಿ ಹಿಟ್ಟು ನಾದ್ತೀವಲ್ವ ನಾವು, ಈ ಥರ ಗಟ್ಟಿ ಹದದಲ್ಲಿ ನಾದ್ಕೊಂಡು ನಮ್ಗೆ ಎಷ್ಟು ಉಳಿಬೇಕಲ್ಲ ಆ ಥರ. ಇದು ಏನು ಹಿಟ್ಟು ಮೈದಾ ಏನು ನೆನಿಬೇಕಂತೇನಿಲ್ಲ, ಹಾಗೆ ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು ನೀವು. ನಾವು ಉತ್ತರ ಕರ್ನಾಟಕ ಆ್ಯಕ್ಚುಲಿ ನಮ್ಮ ನಮ್ಮದೇ ಸ್ವಲ್ಪ ಚೇಂಜ್ ಅನಿಸುತ್ತೆ. ಈ ಕಡೆಯವರಿಗೆಲ್ಲ ಅರ್ಥ ಆಗುತ್ತೆ, ಆ ಕಡೆ ಸೈಡ್ವರೆಗೆಲ್ಲ ಸ್ವಲ್ಪ ಚೇಂಜ್ ಅನಿಸುತ್ತೆ. ಓಕೆ, ಇವಾಗ ಒಂದು ಬಾಂಡ್ಲಿಗೆ ಎಣ್ಣೆ ಕಾಯಿಟ್ಟಿದ್ದೀವಿ, ಸ್ವಲ್ಪ ಬಿಸಿಯಾಗಿ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೋಬೇಕು. ನೀವು ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಆ ಥರ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಚೌಕ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಈ ಥರ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ, ತೋರಿಸ್ತೀನಿ ನಿಮಗೆ. ಇಷ್ಟು ದಪ್ಪನಾಗಿ ಬರಬೇಕಿದು. ಸೊ ಎಣ್ಣೆ ಕಾದಿದೆ ನೋಡೋಣ. ಎಣ್ಣೆ ಇದು ಕಾದಿಲ್ಲ, ಎಣ್ಣೆ ಕಾದಿದೆ. ನೋಡಿ ಗಾಯ್ಸ್, ಯಾವ ಥರ ಗರಿಗರಿ ಆಗಿ ಬರ್ತಿದೆ. ನೀವು ಗುಲಾಬ್ ಜಾಮೂನ್ ಯಾವ ಥರ ಕರಿತಿಲ್ಲ, ಸೊ ಆ ಥರ ಕರಿಬೇಕು. ಸ್ವಲ್ಪ ಡೀಪ್ ಫ್ರೈನೇ ಮಾಡಬೇಕು. ಗ್ಯಾಸ್ನ ತುಂಬಾ ಸಣ್ಣ ಲೋ ಫ್ಲೇಮಲ್ಲಿ ಇಟ್ಟು ಕರಿಬೇಕು, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಜಲ್ದಿ ಎಲ್ಲ ಬೆದ್ದು ಬರುತ್ತೆ, ಒಳಗಡೆ ಎಲ್ಲ ಹಸಿ ಹಸಿ ಉಳಿಯುತ್ತೆ. ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಪುಡಿ ಯಾವ ಥರ ಸೌಂಡ್ ಆಗ್ತದೆ.